ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ಹೊಸ ವಿಡಿಯೋದಲ್ಲಿ ನಾವು KSIC ಸ್ಟಾಫ್ಗಳ ಬಗ್ಗೆ ಮಾತಾಡೋಣ. ಮತ್ತು ಸ್ಟಾಫ್ದು ಬಿಹೇವಿಯರ್ ಹೆಂಗಿರುತ್ತೆ ಕಸ್ಟಮರ್ಸ್ ಜೊತೆ ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ ನನ್ನ ವಿಡಿಯೋದು. ಅದಕ್ಕಿಂತ ಮುಂಚೆ ಒಂದು ಕ್ಲಾರಿಫೈ ಮಾಡಿಬಿಡ್ತೀನಿ ನಾನು ನಿಮಗೆ. ಈ ಸೀರೆಗಳನ್ನ ನಾನು ಮುಂದೆ ಇಟ್ಕೊಂಡಿರ್ತೀನಿ ವಿಡಿಯೋ ಮಾಡುವಾಗ. ಯಾಕೆ ಅಂದರೆ ನನ್ನ ವಿಡಿಯೋ ಟಾಪಿಕ್ ಈ ಸೀರೆಗಳ ಬಗ್ಗೆ ಆಗಿರೋದ್ರಿಂದ ಇದನ್ನು ಅಡ್ವರ್ಟೈಸ್ ಅಂತನೋ ಪ್ರಮೋಷನ್ ಅಂತನೋ ತಿಳ್ಕೊಳ್ಬಾರ್ದು. ಮತ್ತು ತುಂಬ ಜನಕ್ಕೆ ತುಂಬ ಥರ ಡೌಟ್ಸ್ ಇದೆ, ತುಂಬ ಅನುಮಾನಗಳು ಇದೆ ಈ ವಿಡಿಯೋಗಳ ಬಗ್ಗೆ. ಕಮೆಂಟ್ಸಲ್ಲಿ ಗೊತ್ತಾಗ್ತಾ ಇರುತ್ತೆ ನನಗೆ. ನನ್ನ ಮುಂದಿನ ವಿಡಿಯೋಗಳಲ್ಲಿ ಅದಕ್ಕೆಲ್ಲ ಉತ್ತರ ಸಿಗುತ್ತೆ. ಅದಕ್ಕೆ ಅಂತಲೇ ಆ ಕಮೆಂಟ್ಸ್ಗೆ ಅಂತಲೇ ನಾನು ಒಂದು ವಿಡಿಯೋ ಮಾಡ್ತೀನಿ, ನೀವು ಫಾಲೋ ಮಾಡ್ಬೋದು. ಹಾಗಂತ ಈಗ ಈ ಸ್ಟಾಫ್ಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀನಿ. KSIC ಸ್ಟಾಫ್ಗಳ ಬಗ್ಗೆ ಒಂದು ಹೇಳಬೇಕು ಅಂದರೆ ಅವರೆಲ್ಲ ಔಟ್ಸೋರ್ಸಿಂಗ್ ಎಂಪ್ಲಾಯೀಸ್ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಅವ್ರು ಕೆಲಸ ಮಾಡ್ತಾರೆ. ಅಲ್ಲಿ ಬಹುತೇಕರು, ಎಲ್ಲರೂ ಅಲ್ಲ, ಬಹುತೇಕ ಎಂಪ್ಲಾಯೀಸ್ ಅದೇ ಥರ ವರ್ಕ್ ಮಾಡೋದು. ಒಂದು ಕಂಪನಿ ಅವ್ರನ್ನ ನಿಯೋಜನೆ ಮಾಡಿರುತ್ತೆ KSIC ಬೋರ್ಡ್ಗೆ. ಅಂದರೆ ಯಾವುದೋ ಒಂದು ಎಕ್ಸ್ ಅನ್ನೋ ಒಂದು ಕಂಪನಿ ನಿಯೋಜನೆ ಮಾಡಿರುತ್ತೆ. ಅವರೆಲ್ಲ ಅಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ ಆಗಿರಲ್ಲ. ಅದರಲ್ಲೂ ನಮಗೆ ಯಾರು ಅಟೆಂಡ್ ಮಾಡ್ತಾರಲ್ಲ ಸೇಲ್ಸ್ನ, ಅಲ್ಲಿ ಸೇಲ್ಸ್ ನಾವು ಬೈ ಮಾಡೋಕ್ಕೆ ಹೋದಾಗ ಸ್ಯಾರಿಗಳನ್ನ ಅಟೆಂಡ್ ಮಾಡ್ತಾರಲ್ಲ, ಅವರು ಬಹುತೇಕರು ಎಲ್ಲ ಔಟ್ಸೋರ್ಸಿಂಗ್ ಎಂಪ್ಲಾಯೀಸೇ ಆಗಿರ್ತಾರೆ. ಗುತ್ತಿಗೆ ಆಧಾರದ ಮೇಲೆ ಅವರು ತಮ್ಮ ಕೆಲಸನ ಅಲ್ಲಿ ನಿರ್ವಹಿಸ್ತಾ ಇರ್ತಾರೆ. ಕೆಲವರು ತುಂಬ ಜನ ನನ್ನ ಕಮೆಂಟ್ಸಲ್ಲಿ ನೋಡುವಾಗ, ಮತ್ತು ತುಂಬ ಜನ ಇತ್ತೀಚೆಗೆ ಎಲ್ಲರೂ ಒಂದು ಅಭಿಪ್ರಾಯ ಹೇಳ್ತಾರೆ, ಅಲ್ಲಿನ ಸ್ಟಾಫು ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ KSIC ಸ್ಟಾಫ್ ಅನ್ನೋದು ಎಲ್ಲರ ಅಭಿಪ್ರಾಯ, ನನ್ನನ್ನು ಸೇರಿದಂತೆ. ಹಾಗಾಗಿ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಅವರೆಲ್ಲ ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ. ನಮಗೆ ಅಲ್ಲಿ ಸರಿಯಾದ ಮರ್ಯಾದೆ ಸಿಕ್ಕಲ್ಲ. ನಾವು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಅಲ್ಲಿ ಸೀರೆ ತೊಗೊಳಗೆ ಹೋಗ್ತೀವಿ ಅಂತ ಹೇಳ್ತಾರೆ ಎಲ್ಲ. ಮತ್ತು ಇನ್ನೊಂದು ನಾನು ಒಂದು ಕಮೆಂಟಲ್ಲಿ ನೋಡ್ತಾ ಇದ್ದೆ, ಬೇರೆ ಅಂಗಡಿಗಳೆಲ್ಲ ನಾವು 500,000 ರೂಪಾಯಿ ಸೀರೆ ತೊಗೊಳಕ್ಕೆ ಹೋದಾಗ ಅವರು ಎಷ್ಟು ಪೊಲೈಟಾಗಿ ಕೈಂಡಾಗಿ ನಮ್ಮನ್ನ ಅಟೆಂಡ್ ಮಾಡ್ತಾರೆ. ಬರೀ ನಾವು 500,000 ಅಷ್ಟೇ ಸೀರೆ ತೊಗೊಳೋದಲ್ಲಿ, ನಾವೇನೋ ಅಲ್ಲಿ ಸಾವಿರಾರು ರೂಪಾಯಿ ತೊಗೊಳ್ತಾ ಇರಲ್ಲ, ಲಕ್ಷಾಂತರ ರೂಪಾಯಿನೂ ನಾವಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಲ್ಲ. ಅಂಥದ್ರಲ್ಲಿ ಅವ್ರು ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಮತ್ತು ಇನ್ನೂ ನೀವು ಚಿನ್ನಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ, ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಹೋದಾಗಲೂ ನೀವು ಅಲ್ಲಿ ನೋಡಿರ್ಬೋದು. ಅಲ್ಲೆಲ್ಲ ನಮಗೆ ಅಲ್ಲೂ ನಾವು ಲಕ್ಷಗಳನ್ನೇ ಕೊಟ್ಟು ತೊಗೊಂಡ್ರು ಅವ್ರು ಯಾವ ಥರ ನಮ್ಮನ್ನ ಅಟೆಂಡ್ ಮಾಡ್ತಾರೆ, ಯಾವ ಥರ ನಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರಂತ. ಯಾಕಂದರೆ ಅವ್ರದ್ದು ಅದು ಬಿಸ್ನೆಸ್ಸು. ಮತ್ತು ಅವ್ರಿಗೆ ಅದರಲ್ಲಿ ಏನಂತಂದ್ರೆ ನೀವು ತಿಳ್ಕೊಬೇಕಿಲ್ಲ ಅಂತಂದರೆ, ಅವರು ತುಂಬ ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ ಆ ಎಂಪ್ಲಾಯೀಸ್ನ, ಸ್ಟಾಫ್ಸ್ನ. ಅವ್ರಿಗೆ ಒಂದು ರೀತಿ ನೀವು ಕಸ್ಟಮರ್ಸ್ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನು ಅವರು ಟ್ರೈನ್ ಮಾಡಿ ಕಳಿಸಿರ್ತಾರೆ. ಆದರೆ ಈ KSIC ಬೋರ್ಡಲ್ಲಿ ಇದು ಯಾವುದೂ ಇಲ್ಲ. ಬಹುತೇಕರು ಎಲ್ಲ ತುಂಬ ಕೆಟ್ಟದಾಗೇ ನಡ್ಕೊಳ್ತಾರೆ ಕಸ್ಟಮರ್ಸ್ ಜೊತೆ. ಆ ಕಂಪ್ಲೇಂಟ್ಸ್ ಎಲ್ಲರಲ್ಲೂ ಇದೆ. ಇತ್ತೀಚೆಗಂತೂ ಅದು ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಹೇಗೆ ಅಂತಂದರೆ, ಅವರು ನಮಗೆ ಫ್ರೀಯಾಗಿ ಸೀರೆಗಳನ್ನ ಕೊಡೋ ಥರ ಅವ್ರ ವರ್ತನೆ ಇರುತ್ತೆ ಅಲ್ಲಿ. ಅದೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು. ನಿಮಗೆ ಎಷ್ಟು ಜನಕ್ಕೆ ಆ ಥರ ಅನಿಸುತ್ತೆ ಅದನ್ನ ಕಮೆಂಟಲ್ಲಿ ನೀವು ತಿಳಿಸಿ ನನಗೆ. ಮತ್ತು ಇನ್ನೊಂದು ಏನು ಅಂತಂದರೆ, KSIC ಸ್ಟಾಫ್ಸ್ಗಳು ತುಂಬ ಜನ ಕಸ್ಟಮರ್ಸ್ನ ಫ್ರೆಂಡ್ಸ್ಗಳನ್ನ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋಂಥ ಕಲರ್ಸು, ಅವ್ರಿಗೆ ಬೇಕಾಗಿರೋಂಥ ರೇಂಜ್ಗಳಲ್ಲಿ ಸೀರೆಗಳನ್ನ ಸ್ಟಾಕ್ಸ್ ಬಂದಾಗ ಡಿಸ್ಪ್ಲೇ ಕೌಂಟರಿಂದ ಕೆಳಗಡೆ ಎತ್ತಿಟ್ಟು, ಮತ್ತು ಎಲ್ಲ ಕ್ಯೂವಲ್ಲಿ ನಿಂತಿರೋ ಎಲ್ಲ ಕಸ್ಟಮರ್ಸು ಹೋದ್ಮೇಲೆ ಅವ್ರನ್ನ ಬರೋಕ್ಕೆ ಹೇಳಿ, ಅವ್ರಿಗೆ ಒಬ್ಬರಿಗೆ ಒಂದೇ ಸೀರೆ ಅಂತ ಇರೋದು ಕ್ಯೂವಲ್ಲಿ ನಿಂತವ್ರಿಗೆ. ಆದರೆ ಅವರು ಅಲ್ಲಿ 5ರಿಂದ 10 ಸೀರೆಗಳನ್ನ ಬಿಲ್ ಮಾಡ್ತಿರ್ತಾರೆ. ಅದು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದು ಎಷ್ಟು ಜನಕ್ಕೆ ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ, ಇದನ್ನೆಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ KSIC ಬೋರ್ಡ್ ಅವರು. ನೀವು ಬರೀ ಪ್ರಮೋಷನ್ ಮಾಡಿ ಸೀರೆಗಳ ಬೆಲೆ ಹೆಚ್ಚು ಮಾಡಿ ನೀವು ಸೇಲ್ಸ್ ಮಾಡ್ತಾ ಇದ್ದೀರಾ ಹೊರತು ಈ ಥರ ವಿಚಾರಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಒಂದು ಕ್ವೆಶ್ಚನ್ನು. ಮತ್ತು ಇನ್ನೊಂದು, ಎಲ್ಲರಿಗೂ ಪಬ್ಲಿಕ್ಕಿಗೆ ಎಲ್ಲರಿಗೂ ಸಮನಾಗೇ ಸೀರೆಗಳು ಸಿಗಬೇಕು ಅನ್ನೋದು ಈ ವಿಡಿಯೋ ಮಾಡ್ತಿರೋ ಉದ್ದೇಶ. ನೆಕ್ಸ್ಟ್ ಪಾಯಿಂಟ್ ಹೋಗೋದು ಅಂದರೆ ಏನು ಅಂತಂದರೆ, ನನ್ನ ಬೆಂಗಳೂರು, ಈ ಮೈಸೂರು ಭಾಗಗಳಲ್ಲಿ ಈ ಥರ ನಡೀತಿದೆ. ಬೆಂಗಳೂರು ಭಾಗಗಳಲ್ಲಿ ಕೆಲವರು ಹೇಳ್ತಾ ಇದ್ದಾರೆ, ಒಂದು ಯಾವುದೋ ಮೇನ್ ಔಟ್ಲೆಟಲ್ಲಿ, ಯಾವುದೋ ಒಂದು ಒಳ್ಳೆ ಏರಿಯಾ ಔಟ್ಲೆಟಲ್ಲಿ ಸ್ಟಾಫ್ಸ್ಗಳು ಒಳ್ಳೊಳ್ಳೆ ಸೀರೆಗಳು ಕಲರ್ಸ್ಗಳನ್ನೆಲ್ಲ ಯಾರೋ ಒಬ್ಬರು ವ್ಯಕ್ತಿಗೆ ಮಾರ್ತಾ ಇದ್ದಾರೆ ಜಾಸ್ತಿ ಮಾರ್ಜಿನಲ್ಲಿ. ಇದು ಎಲ್ಲರೂ ಮಾತಾಡ್ತಾ ಇರೋಂಥ ವಿಚಾರ. ಮತ್ತು ಅವರು ಅದನ್ನು ರೀಸೇಲ್ ಮಾಡ್ತಾ ಇದ್ದಾರೆ ತೊಗೊಂಡೋಗಿ. ಅವರ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ನು ಕೂಡ ಮಾಡ್ತಾ ಇದ್ದಾರೆ KSIC ಸ್ಯಾರಿಗಳಿಗೆ. ಜಾಸ್ತಿ ಬೆಲೆ ಸೀರೆಗಳನ್ನ ಅವರು ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಎಲ್ಲ ಸೀರೆಗಳು ಅಲ್ಲೂ ಹೋಗ್ತಾ ಇದೆ ಅನ್ನೋದು, ಅದರಲ್ಲಿ ಸ್ಟಾಫ್ಸ್ ಇನ್ವಾಲ್ವ್ ಆಗಿದ್ದಾರೆ ಅಂತ ಒಂದು ಮಾತಿದೆ. ಇದು ಎಷ್ಟು ಜನಕ್ಕೆ ಗೊತ್ತಿದೆ
ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ಎಷ್ಟು ನಿಜ ಇದೆ ಅನ್ನೋದು ಗೊತ್ತಿಲ್ಲ, ಆದರೆ ಎಲ್ಲರೂ ಮಾತಾಡ್ತಾ ಇರೋದು ಸತ್ಯ ಈ ವಿಚಾರಗಳನ್ನ. ಹೀಗೆ ಎಲ್ಲರೂ ಏನು ಮಾಡ್ತಾರೆ, ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಮಾಡಿಕೊಂಡು ಸೀರೆಗಳನ್ನ ವ್ಯಾಪಾರ ಮಾಡ್ತಾಯಿದ್ದಾರೆ. ಮತ್ತು ಸ್ಟಾಫ್ಸು ತುಂಬ ರೂಡಾಗಿ ಬಿಹೇವ್ ಮಾಡಿ ತುಂಬ ಅವರು ಹೇಳೋದು ಹಾಗೆ ಎಲ್ಲರೂ, ನಾವು ಬೇರೆ ಅಂಗಡಿಗಳಲ್ಲಿ ಹೋದಾಗ ಎಷ್ಟು ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ, ಆದರೆ ಇಲ್ಲಿ ನಾವು ಅಷ್ಟು ಇನ್ವೆಸ್ಟ್ ಮಾಡಿದ್ರು ನಮ್ಮನ್ನ ತುಂಬ ಬೇರೆ ಥರನೇ ಟ್ರೀಟ್ ಮಾಡ್ತಾರೆ, ಪಾರ್ಷಿಯಲ್ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಅಲ್ಲಿ ಅನ್ನೋದು ಎಲ್ಲರ ವಾದ. ಒಂದು 3 ಅವರ್ಸ್ಗೆ ಅವರು ರಾಜರ ಥರ ಅನುಭವ ಪಡೀತಿರ್ತಾರೆ, ಕಸ್ಟಮರ್ಸ್ ಎಲ್ಲ ಸೈನಿಕರ ಥರ ನಿಂತ್ಕೊಂಡು ನೋಡ್ತಾ ಇರಬೇಕಾಗುತ್ತೆ. ಇದೆಲ್ಲ KSIC ಸ್ಟಾಫ್ಗಳ ಬಗ್ಗೆ ತುಂಬ ಜನಕ್ಕೆ ಇರೋ ಅಭಿಪ್ರಾಯಗಳು. ಈ ಥರ ಯಾರ್ಯಾರಿಗೆ ಅನಿಸಿದೆ, ಏನೇನು ಇದರಲ್ಲಿ ಎಷ್ಟು ಸತ್ಯ ಇದೆ, ಇದನ್ನೆಲ್ಲ ನೀವು ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರಿಗೆ ಏನೇನು ಇದರಿಂದ ತೊಂದರೆ ಆಗಿದೆ ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸ್ಬೋದು. KSIC ಬೋರ್ಡ್ ಅವರು ಇದನ್ನು ಮಾನಿಟರ್ ಮಾಡಬೇಕು, ಮಾನಿಟರ್ ಮಾಡಿ ಅಲ್ಲಿ ಸರಿಯಾದ ಆ್ಯಕ್ಷನ್ ತೊಗೊಳ್ಬೇಕು ಸ್ಟಾಫ್ಗಳ ಬಗ್ಗೆ. ಮತ್ತು ಎಲ್ಲರಿಗೂ ಸಮನಾಗಿ ಸೀರೆಗಳು ಸಿಗಬೇಕು ಕ್ಯೂವಲ್ಲಿ ನಿಂತಿರೋದಕ್ಕೆ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ಥರ KSIC ವೀಡಿಯೋಗಳು ತುಂಬ ಇದೆ ನನ್ನ ಚಾನಲಲ್ಲಿ, ಹೋಗಿ ವಾಚ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.